ನೋಡಿ ಫ್ರೆಂಡ್ಸ್, ಇವತ್ತು ಚಾಪ್ಟರ್ ನಂಬರ್ 1 ಥರ್ಡ್ ಸ್ಟ್ಯಾಂಡರ್ಡ್ ಸಂತೂರ್ ಬುಕ್ದು ಕಲರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಕಲರ್ಸ್ ಅಂದರೆ ಏನು? ನೀವು ಏನು ಕಲರ್ಸ್ನ ಬಣ್ಣಗಳನ್ನು ನೋಡ್ತಿರಲ್ಲ, ಬಣ್ಣಗಳಿಗೆ ನಾವು ಕಲರ್ಸ್ ಅಂತ ಕರಿತೀವಿ. ನೋಡಿ, ಇದನ್ನ ರಿಸೈಟ್ ಮಾಡೋಣ. ಯು ಹ್ಯಾವ್ ಎ ಫ್ಯೂ ಕ್ರಯಾನ್ಸ್, ರೆಡ್, ಯೆಲ್ಲೋ ಆ್ಯಂಡ್ ಬ್ಲೂ, ಗ್ರೀನ್, ಪರ್ಪಲ್ ಆ್ಯಂಡ್ ಬ್ಲ್ಯಾಕ್. ಐ ಹ್ಯಾವ್ ಸಮ್ ಟು. ಈ ಹುಡುಗಿ ಹೇಳ್ತಾ ಇದೆ, ನನ್ನ ಹತ್ರ ಸ್ವಲ್ಪ ಕ್ರಯಾನ್ಸ್ ಇದೆ. ಕ್ರಯಾನ್ಸ್ ಅಂದರೆ ಬಣ್ಣದ, ನೀವು ಕ್ರಯಾನ್ಸ್ ಪೆನ್ಸಿಲ್ಸ್ಗಳು ಇರುತ್ತಲ್ಲ, ಅದನ್ನು ಕ್ರಯಾನ್ಸ್ ಅಂತ ಕರಿತೀವಿ. ಸೊ ನನ್ನ ಹತ್ರ ಇದೆ ಅಂತ ಹೇಳ್ತಾ ಇದೆ. ಯಾವ್ಯಾವ ಕಲರ್ಸ್ ಇದೆ ಅಂತ ಹೇಳ್ತಾ ಇದೆ. ರೆಡ್ ಇದೆ ನನ್ನ ಹತ್ರ, ಕೆಂಪು ಬಣ್ಣ ಇದೆ, ಹಾಗೆ ಯೆಲ್ಲೋ ಇದೆ, ಮತ್ತು ಬ್ಲೂ ಕಲರ್ ನೀಲಿ ಬಣ್ಣ ಇದೆ ನನ್ನ ಹತ್ರ ಅಂತ ಹೇಳ್ತಾ ಇದೆ. ಅರಿಶಿನ ಬಣ್ಣ, ಯೆಲ್ಲೋ ಅಂದರೆ ಅರಿಶಿನ, ಬ್ಲೂ ಕಲರ್ ಅಂದರೆ ನನ್ನ ಹತ್ರ ನೀಲಿ ಬಣ್ಣ ಇದೆ, ಗ್ರೀನ್ ಅಂದರೆ ಹಸಿರು ಕಲರ್ ಇದೆ, ಪರ್ಪಲ್ ಮತ್ತು ಬ್ಲ್ಯಾಕ್ ಅಂದರೆ ಕಪ್ಪು ಕಲರ್ ಇದೆ ಅಂತ ಹೇಳ್ತಾ ಇದೆ ಈ ಹುಡುಗಿ. ಐ ಹ್ಯಾವ್ ಸಮ್ ಟು, ನನ್ನ ಹತ್ರನೂ ಸ್ವಲ್ಪ ಇದೆ ಅಂತ ಈ ಹುಡುಗ ಹೇಳ್ತಾ ಇದ್ದಾನೆ. ಆವಾಗ ಈ ಹುಡುಗಿ ಹೇಳ್ತಾಳೆ, ಈ ಹುಡುಗ ಹೇಳ್ತಾನೆ, ಐ ನೀಡ್ ದ ರೆಡ್ ಆ್ಯಂಡ್ ಯು ನೀಡ್ ದ ಬ್ಲ್ಯಾಕ್. ಸೊ ನನ್ನ ಹತ್ರ ರೆಡ್ ಇದೆ, ನನಗೆ ರೆಡ್ ಬೇಕು, ನಿನಗೆ ಬ್ಲ್ಯಾಕ್ ಬೇಕು ಅಲ್ವಾ ಅಂತ ಹೇಳ್ತಾನೆ. ಸೊ ಆವಾಗ ಹುಡುಗಿ ಹೇಳುತ್ತೆ, ಇಫ್ ವಿ ಶೇರ್ ಅವರ್ ಕ್ರಯಾನ್ಸ್ ವಿ ಹ್ಯಾವ್ ಫುಲ್ ಪ್ಯಾಕ್. ನಾವಿಬ್ಬರು ಕ್ರಯಾನ್ಸನ್ನ ಶೇರ್ ಮಾಡಿಕೊಂಡ್ರೆ ನಮ್ಮ ಹತ್ರ ಫುಲ್ ಪ್ಯಾಕ್ 12 ಕ್ರಯಾನ್ಸನ್ನು ಆಗುತ್ತಲ್ವಾ ಅಂತ ಹೇಳ್ತಾ ಇದೆ. ಸೊ ಇಲ್ಲಿ 2 ಫ್ರೆಂಡ್ಸ್ನ ಕನ್ವರ್ಸೇಷನ್ ಹೇಳಿದ್ದಾರೆ. ಒಬ್ರಿಗೊಬ್ರು ಯಾವ ಥರ ಹೆಲ್ಪ್ ಮಾಡಬೇಕು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಸೊ ಅರ್ಥ ಆಯ್ತಾ ಫ್ರೆಂಡ್ಸ್? ಇಲ್ಲಿ ನೋಡಿ, ಇಬ್ಬರು ಕೂಡ ಶೇರ್ ಮಾಡಿಕೊಂಡು, ನೀವು ಅಷ್ಟೇ ನಿಮ್ಮ ಜೀವನದಲ್ಲಿ ಏನನ ಇರಲಿ ಬೇರೆಯವರನ್ನು ಸಹಾಯ ಮಾಡಿದರೆ ದೇವ್ರು ನಿಮಗೂ ಯಾವ ಥರ ರೀತಿಯಲ್ಲೂ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಈ ಪೊಯಮ್ ಬಗ್ಗೆ. ನನ್ನ ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.